ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ನಿಮ್ಗೆಲ್ರಿಗೂ ಆಲ್ರೆಡಿ ಇವಾಗ ಗೊತ್ತಾಗಿದೆ. 9 ವರ್ಷದ ಮಗು, ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದೆ ಅಂತ ಅಂದ್ಬಿಟ್ಟು ವೈರಲ್ ಆಗಿದೆ ವೀಡಿಯೋಸು. ಅದ್ರ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯನ ಒಂದೆರಡು ಮಾತಾಡೋಣ ಅಂದ್ಕೊಂಡು ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮ್ಮ ಮಕ್ಕಳ ಜೀವನನ ನಾವೇ ಹಾಳು ಮಾಡ್ದಂಗೆ ಆಗ್ತಾಯಿದೆ ಈ ಒಂದು ಮೊಬೈಲಿಂದ. ನಾವು ಒಂದು ಮೊಬೈಲ್ ಈ ಥರ ಆಗಬೇಕಾದ್ರೆ, ಹೆಣ್ಮಕ್ಳಿಗೆ ಈ ಥರ ಸಿಚುವೇಶನ್ ಬರಬೇಕಾದ್ರೆ ಕಾರಣ ಒಂದು ದೊಡ್ಡ ಮೊಬೈಲ್ ಕಾರಣ ಆಗುತ್ತೆ. ಯಾಕಂತಂದರೆ ನಾವಿವಾಗ ಏನು ಪ್ರತಿಯೊಂದಕ್ಕೂ ಅವರು ಮೊಬೈಲ್ನ ಹಠ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ನ ಕೊಟ್ಬಿಡ್ತೀವಿ. ಅವರು ಏನು ನೋಡ್ತಿದ್ದಾರೆ ಅಂತಲೂ ಕೂಡ ತುಂಬ ಜನ ಅಬ್ಸರ್ವ್ ಮಾಡೋದಿಲ್ಲ. ಮೊಬೈಲ್ ನೋಡ್ಕೊಂಡು ಕೂತಿದೆ, ಅದು ಒಂದು ಮೊಬೈಲ್ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಎದ್ದುಬಿಡ್ತೀವಿ. ಅದು ಮೇನ್ ಪಾಯಿಂಟ್ ತಪ್ಪು. ಮೊಬೈಲ್ ಕೊಡೋದು ಒಂದು ಕಡೆ ತಪ್ಪಲ್ಲ ಅಂತ ಅಂದ್ಕೊಂಡ್ರು ಕೂಡ ಮೊಬೈಲ್ ಕೊಟ್ಟ ಮೇಲೂ ಕೂಡ ನಾವು ನಮ್ಮ ಮಗು ಅದರಲ್ಲಿ ಏನು ನೋಡ್ತಿದೆ, ಅದರಿಂದ ಏನು ಕಲಿತಿದೆ ಅನ್ನೋದನ್ನು ತುಂಬಾ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಥರ ಪರಿಸ್ಥಿತಿ ಒಂದು ಹೆಣ್ಮಗುಗೆ ಅಂತಂದರೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅಂತ ಇದೆ. ಯಾವ ಅಣ್ಣ ತಂಗಿ ಸಂಬಂಧ, ಇದು ಸತ್ಯನ ಸುಳ್ಳು ಅನ್ನೋದು ನಿಜವಾಗ್ಲೂ ಒಂದು ದಿಗ್ರಮಿಡ್ದ ಥರ ಆಗಿಬಿಟ್ಟಿದೆ. ಯಾರನ್ನು ನಂಬಿ ಇವತ್ತು ಮನೇಲಿ ಹೆಣ್ಮಕ್ಳನ್ನ ಬಿಟ್ಟು ಹೋಗೋದು, ಈ ಥರ ಪರಿಸ್ಥಿತಿ ಆಗಿದೆ. ಅದಕ್ಕೆ ದಯವಿಟ್ಟು ಎಲ್ರಿಗೂ ಕೇಳೋದು ಏನಂತಂದರೆ, ಮೊಬೈಲ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಇಲ್ಲ, ಮೊಬೈಲ್ನ ಕೊಟ್ಟ ಮೇಲೂ ಕೂಡ ನಮ್ಮ ಮಕ್ಕಳು ಅದರಿಂದ ಏನು ನೋಡಿದ್ದಾರೆ ಅನ್ನೋದನ್ನು ನಾವು ಈಸ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ. ನಾವು ಮೊಬೈಲಿಂದ ಏನೇನು ಸರ್ಚ್ ಮಾಡಿದ್ದಾರೆ ನಮ್ಮ ಮಕ್ಕಳು ಅನ್ನೋದನ್ನು ಕೂಡ ನಾವು ಅದರಲ್ಲಿ ನೋಡಬೇಕು. ನೋಡಿದ ನಂತರ ನಮ್ಮ ಮಕ್ಕಳು ಅದು ಸರಿನಾ ತಪ್ಪು ಅಂತ ಹೇಳಿ ನಮ್ಮ ಮಕ್ಕಳಿಗೆ ತಿದ್ದಬೇಕು. ನಾವು ತಿಳಿಸಿ ಹೇಳಬೇಕು, ಇದು ತಪ್ಪು ಈ ರೀತಿ ಅನ್ನೋದು. 8 ತಿಂಗಳು ಗರ್ಭಿಣಿಯಾಗೋವರೆಗೂ ಕೂಡ ತಾಯಿಗೆ ಆ ಮಗು ಗೊತ್ತಾಗಿಲ್ಲ ಅಂತಂದರೆ, ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ಆ ತಾಯಿ ಎಷ್ಟು ಮೂರ್ಖಳು ಅನ್ನೋದು ಗೊತ್ತಾಗುತ್ತೆ. ಏಕಂತಂದರೆ ನಮ್ಮ ಮನೆಯಲ್ಲಿ ಸಣ್ಣ ಮಗುವಿಂದ ದೊಡ್ಡವರಾಗೋವರೆಗೂ ಕೂಡ ಎತ್ತ ತಾಯಿಗೆ ಮಕ್ಕಳ ಬದಲಾವಣೆ ಅನ್ನೋದು ತುಂಬಾ ಗೊತ್ತಾಗುತ್ತೆ. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಮಗು ಅಂತಂದರೆ ಆ ಸಿಚುವೇಶನು ಆ ತಾಯಿಗೆ ಅರ್ಥ ಆಗುತ್ತೆ. ನಿನ್ನೆ ನನ್ನ ಮಗಳು ಈ ರೀತಿ ಇದೆ, ಇವತ್ತು ಯಾಕೆ ಈ ರೀತಿ ಬದಲಾವಣೆ ಆಗಿದ್ದಾಳೆ, ಏನು ನಡೀತಿದೆ ಅನ್ನೋದನ್ನು ಮನೆಯಲ್ಲಿ ತಾಯಿಯಂದರು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. 8 ತಿಂಗಳು ಆಗೋವರೆಗೂ ಕೂಡ ಆ ತಾಯಿ ಅವಳಿಗೆ ಅಬ್ಸರ್ವ್ ಮಾಡಿಲ್ಲ ಅಂದರೆ ಆ ತಾಯಿನ ಎಂಥ ತಾಯಿ ಇರ್ಬೋದು ಅಲ್ವಾ? ಆ ಮಗುಗೆ ಈಗ ಪ್ರೆಗ್ನೆಂಟ್ ಆಗ್ದಲೇ ಮಗು ಬರೋಕ್ಕೆ ಸಾಧ್ಯ, ಪೀರಿಯಡ್ ನಿಂತರೇ ಮಗು ಆಗೋಕ್ಕೆ ಕಾರಣ, ಮಗು ಮೆಚೂರ್ಡೇ ಆಗ್ದಲೇ ಮಗು ಆಗೋಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಕಾರಣ ಇದೆ. ಇವಾಗಿನ ಜನ್ರೇಷನಲ್ಲಿ ಏನಾಗ್ತಿದೆ ಅಂದರೆ 9 ವರ್ಷ 8 ವರ್ಷಕ್ಕೆ ಪೀರಿಯಡ್ ಆಗ್ತಾಯಿದ್ದಾರೆ, ಮಕ್ಕಳು ಮೆಚೂರ್ಡ್ ಆಗ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ಏನಾದರೂ ಇದು ನೋಡ್ಕೊಂಡಿಲ್ವೇನೋ ಈ ರೀತಿ ಆಗಿದೆ ಅನ್ನೋದು ತುಂಬ ಜನ ಮಾತಾಡ್ತಾ ಇದ್ದಾರೆ. ಇದು ನನಗೂ ಡೀಟೇಲ್ಸಾಗಿ ಏನೂ ಗೊತ್ತಿಲ್ಲ. ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನ್ನ ಫ್ರೆಂಡ್ ಒಬ್ಬರು ನನಗೆ ಈ ವಿಡಿಯೋನ ಕಳಿಸ್ಕೊಟ್ಟಿದ್ರು. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು, ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ನಮ್ಮ ಮಕ್ಕಳು ಚಲಾವಣೆ ಆಗಿರ್ಬೋದು, ನಮ್ಮ ಮಕ್ಕಳು ಯಾವುದೇ ರೀತಿ ಬದಲಾವಣೆ ಆದಾಗಲೂ ಕೂಡ ನಾವು ತುಂಬಾ ತಾಯಂದ್ರಿಗೆ ಅದು ಅಬ್ಸರ್ವ್ ಬರುತ್ತೆ. ಒಂದು ಬಟ್ಟೆ ವಾಶ್ ಮಾಡುವಾಗಲೂ ಕೂಡ ನಮ್ಮ ಮಕ್ಕಳು ಬದಲಾವಣೆ ಹೇಗಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದರೆ ನಾವು ಅವಳು ಪೀರಿಯಡ್ ಆಗಿದ್ದಳೋ ಆಗಿಲ್ವೋ ಏನು ಎತ್ತ ಪ್ರತಿಯೊಂದು ಕೂಡ ನಾವು ಅಬ್ಸರ್ವ್ ಮಾಡ್ತಾಯಿರ್ತೀವಿ. ಆದರೆ ಈ ತಾಯಿ ಏನು ಅನ್ನೋದೇ ವಿಚಿತ್ರ ಆಗಿದೆ. ಆ ತಾಯಿ ಆ ಮಗುನೂ ಕೂಡ ಇವತ್ತು ಬಿಟ್ಟು ಹೋಗಿದ್ದಾಳೆ ಅಂತಂದರೆ ತುಂಬಾ ಬೇಜಾರಾಗ್ತಿದೆ. ಮತ್ತು ಆ ಹುಡುಗನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಅವನು ಏಜ್ ಅಲ್ಲ, ಈ ಹುಡುಗಿದು ಏಜ್ ಅಲ್ಲ, ಆದರೆ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಇದು ಪ್ರಳಯ ಆಗುವಂತಹ ಮುನ್ಸೂಚನೆ ಇರ್ಬೋದು ಅಂತ ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಗಾದೆ ಸುಳ್ಳಾಗಲ್ಲ. ಅವರು ನಡೀದೇ ಇರೋ ಅಂಥದ್ದು ಏನೂ ಹೇಳಿಲ್ಲ, ನಡೆಯೋ ಅಂಥದ್ದನ್ನೇ ಗಾದೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? ನಿಜವಾಗ್ಲೂ ಇದು ಭಯಂಕರವಾದ ವಿಷಯ ಅಂತಲೇ ಹೇಳ್ಬೋದು. ಮನೆಗಳಲ್ಲಿ ನಿಜವಾಗ್ಲೂ ನಮ್ಮ ಮಕ್ಕಳನ್ನ ನಾವೇ ಸುರಕ್ಷಿತವಾಗಿ ಇಟ್ಕೊಬೇಕು. ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರಿ, ಬೇರೆ ಯಾರೂ ಜವಾಬ್ದಾರಿ. ತಾಯಿ ಆದವಳು ಇಲ್ಲಿಂದ ಅವಳು ಒಂದು ಏಜಿಗೆ ಬರೋವರೆಗೂ
ಏಜಿಗೆ ಬಂದು ಮದುವೆ ಮಾಡಿ ಕಳಿಸೋವರೆಗೂ ಅದು ತಾಯಿ ಅಂದರೂ ಜವಾಬ್ದಾರಿಯಾಗಿರುತ್ತೆ. ಆ ತಾಯಿನೇ ಮಕ್ಕಳನ್ನ ಕೇರ್ಲೆಸ್ ಮಾಡಿದ್ರು ಅಂತ ಅಂದಾಗ ನೋಡಿ ಈ ರೀತಿ ಎಲ್ಲ ಆಗುತ್ತೆ. ಫಸ್ಟು ನಾವು ಹೇಗಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊತಾ ಇರಬೇಕು. ಪ್ರತಿನಿತ್ಯ ಕೂಡ ನಮ್ಮ ಮಗು ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾವು ಮಗು ಜೊತೆ ಫ್ರೆಂಡ್ಲಿ ಆಗಿದ್ದು ಏನು ನಡೆಯುತ್ತೆ ಅದನ್ನು ಪ್ರತಿಯೊಂದು ಕೂಡ ಮಗು ನಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಆವಾಗ ಈ ಸಿಚುವೇಶನ್ ಯಾವುದೇ ಹೆಣ್ಮಕ್ಳಿಗೆ ಬರೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಪ್ರತಿನಿತ್ಯ ಅವರ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕ್ಲಾಸ್ಗೆ ಹೋಗಿರ್ಬೋದು, ಆಟ ಆಡಿರ್ಬೋದು, ಪ್ರತಿಯೊಂದು ಏನೇ ನಡೆದಿರ್ಬೋದು, ಅದನ್ನು ರಾತ್ರಿ ಆಯಿತು ಇಲ್ಲ ಸಂಜೆ ಆಯಿತು ಒಂದು ಅರ್ಧ ಗಂಟೆ ಮಗು ಜೊತೆ ಫ್ರೀಯಾಗಿ ಕೂತ್ಕೊಂಡಾಗ ನಾವು ಕೂಡ ಅವ್ರ ಜೊತೆಲಿ ಫ್ರೆಂಡ್ಲಿಯಾಗಿ ಇರುವಾಗ ಆ ಮಗು ಬಾಯಲ್ಲಿ ಪ್ರತಿಯೊಂದು ಬರುತ್ತೆ. ಆ ರೀತಿ ಇರಬೇಕು ಜನ್ರೇಷನ್. ಆ ರೀತಿ ಇದ್ದರೆ ನಿಜವಾಗ್ಲೂ ಯಾವುದೇ ಮಗುಗೆ ಈ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ಹೇಳ್ಕೊತಾ ಏನಾಗ್ಬಿಡುತ್ತೆ ಅಂತಂದರೆ ಪ್ರತಿಯೊಂದು ಒಳಗಿರೋದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಮಗುಗೆ. ಆ ಬರ್ತಾ ಅನ್ನೋದು ಏನಾಗುತ್ತೆ ಅಂತಂದರೆ ಯಾವುದೇ ನಾವು ವಿಷಯನ ಹೇಳ್ಬಾರ್ದು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಕೂಡ ಆ ಮಕ್ಕಳು ಅದು ಹೇಳ್ತಾ ಅವ್ರಿಗೆ ಗೊತ್ತಿಲ್ಲದಂಗೆ ಹೊರಗಡೆ ಬರುತ್ತೆ. ಆವಾಗ ನಮಗೆ ವಿಚಾರ ತಿಳಿಯುತ್ತೆ. ಪ್ರತಿಯೊಂದು ಕೂಡ ನಾನು ಹೆಣ್ಮಕ್ಳಿಗೆ ಹೇಳೋದೇನಂತಂದರೆ ಒಂದು ಅರ್ಧ ಗಂಟೆ ನಿಮ್ಮ ಹೆಣ್ಮಕ್ಳ ಜೊತೆ ಕೂತ್ಕೊಂಡು ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಮಕ್ಕಳ ಜೊತೆಲಿ ಈಚೆ ಅದನ್ನು ನಾವು ನಮ್ಮ ಮಕ್ಕಳ ಜೊತೆಲೇ ಶೇರ್ ಮಾಡ್ಬೋದು. ನಾನು ನಿಜವಾಗ್ಲೂ ಕಷ್ಟ ಸುಖ ಎಲ್ಲನೂ ನನ್ನ ಮಕ್ಕಳ ಜೊತೆಲೇ ಶೇರ್ ಮಾಡ್ಕೊತೀನಿ. ಅವ್ರಿಗೂ ಅರ್ಥ ಆಗಿರಬೇಕು. ಆ ರೀತಿ ಬೆಳೆಸ್ತಾ ಇದ್ದೀನಿ. ನಿಜವಾಗ್ಲೂ ನಾನು ನಮ್ಮ ಮಕ್ಕಳು ಕೂಡ ಅಷ್ಟೇ, ಯಾರ ಜೊತೆಲಿ ಏನೇ ಕಿತ್ಲಾಡಿದ್ರು, ಒಂದು ಏನೇ ತಿಂದಿದ್ರು ಉಂಡಿದ್ರು, ಒಬ್ರು ನೋಡಿದ್ರು ಕೂಡ ಪ್ರತಿಯೊಂದು ಕೂಡ ನಮ್ಮ ಮನೇಲಿ ಬಂದು ಶೇರ್ ಮಾಡಬೇಕು. ಆ ರೀತಿ ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿದ್ದನ್ನು ನಾನು ನಮ್ಮ ಮಕ್ಕಳ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಹೆಣ್ಮಕ್ಳುಗಳಿಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ಎಲ್ಲೇ ಹೋಗಿ ಹಳ್ಳಕ್ಕೆ ಬಿದ್ದಿದ್ರು ಕೂಡ ಅವರು ಈಚೆಗೆ ಅವ್ರ ಮನಸ್ಸಲ್ಲಿರೋ ಅಂಥ ಮಾತುಗಳೆಲ್ಲ ಈಚೆಗೆ ಬಂದೇ ಬರುತ್ತೆ. ಈ ರೀತಿ ನಡ್ಕೊಂಡಾಗ ಅತಿ ಹೆಚ್ಚು ಮೊಬೈಲ್ನ ಕೊಡೋದನ್ನ ನಿಲ್ಲಿಸಿ. ಮೊಬೈಲ್ ಕೊಟ್ಟರೂ ಕೂಡ ನೀವು ಮೊಬೈಲ್ ಈಸ್ಕೊಂಡಾದ್ಮೇಲೆ ಇಲ್ಲ ಮೊಬೈಲ್ನ ಮಗು ಇಟ್ಟು ಹೋದಾದ್ಮೇಲೆ ಮೊಬೈಲ್ನ ನೀವು ಫಸ್ಟು ಚೆಕ್ ಮಾಡಿ ಇದು ಸರಿ ತಪ್ಪು ಅನ್ನೋದನ್ನು ಕೂತ್ಕೊಂಡು ಒಳ್ಳೆ ರೀತಿಲಿ ಹೇಳಿ, ಬೈಬೇಡಿ, ಹೊಡಿಬೇಡಿ. ಮಗುಗೆ ಕೂತ್ಕೊಂಡು ನಿಧಾನದಲ್ಲಿ ಹೇಳಿ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಏಜ್ ಏನೂ ಅಲ್ಲ, ಒಂದು 14-15 ವರ್ಷವೂ ಅಲ್ಲ ಹುಡುಗಿಗೆ ಗೊತ್ತಾಗುತ್ತೆ ಅಂತ ಅನ್ನೋದಕ್ಕೆ. 9 ವರ್ಷ ಹುಡುಗಿಗೆ, 9 ವರ್ಷಕ್ಕೆ ಏನು ಗೊತ್ತಾಗುತ್ತೆ ಇವಾಗ? 9 ವರ್ಷಕ್ಕೆ ಒಂದು ಮಗುನ ಜನ್ಮ ಕೊಟ್ಟಿದೆ ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಆ ಹುಡುಗನಿಗೂ ಕೂಡ ಅಷ್ಟೇ, ಅಣ್ಣನಿಗೂ ಅಷ್ಟೇ. ಆ ಹುಡುಗಿ ಪ್ರೆಗ್ನೆಂಟ್ ಆಗಿರೋಕ್ಕೆ ಕಾರಣ ಅಣ್ಣನೇ ಅಂತ ಹೇಳ್ತಿದ್ದಾರೆ. ಆ ಹುಡುಗನಿಗೂ ಅಷ್ಟೇ ಏಜ್ ಅಲ್ಲ, 11 ವರ್ಷ 9 ವರ್ಷಕ್ಕೆ ಏನಿದು ಪ್ರಳಯ ಆಗುವಂಥ ಮುನ್ಸೂಚನೆನ ಇದು? ಹೇಳಿ, ಸಿದ್ದಪ್ಪಾಜಿದು ಒಂದು ಗಾದೆ ಇದೆ, ಅದು ಇವತ್ತು ಸತ್ಯವಾಯ್ತಾ ಐತೆ. 8 ವರ್ಷ 9 ವರ್ಷಕ್ಕೆ ಋತುಮತಿ ಆಗ್ತಾಯಿದ್ದಾರೆ. 9 ವರ್ಷಕ್ಕೆ ಜೋಡಿ ಮಕ್ಕಳನ್ನ ಎರ್ತಾರೆ ಅಂತ ಒಂದು ಸಾಂಗಲ್ಲೇ ಇದೆ, ಗಾದೆನೂ ಇದೆ. ಅದೇ ಹುಡುಗಿ 9 ವರ್ಷಕ್ಕೆ ಮಗುಗೆ ಜನ್ಮ ನೀಡಿದೆ, ಸಿಂಗಲ್ ಮಗುಗೆ. ಮುಂದೆ ಏನೇನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಮಕ್ಕಳನ್ನ ನಾವೇ ಜವಾಬ್ದಾರಿಯಾಗಿ ನಾವೇ ನೋಡ್ಕೊಳ್ಬೇಕು. ನಮ್ಮ ಮಕ್ಕಳನ್ನ ಬದಲಾವಣೆ ಆಗ್ತಾ ಇರುವಾಗ ಅದು ಏನಕ್ಕೆ ಬದಲಾವಣೆ ಆಗ್ತಿದೆ ಅದು ಅನ್ನೋದನ್ನು ತಿಳ್ಕೊಬೇಕು. ನಿಜವಾಗ್ಲೂ ಅದು ತಿಳ್ಕೊಂಡಾದಮೇಲೆ ನಮ್ಮ ಮಗು ಎಂದಿಗೂ ಕೂಡ ಯಾವುದೇ ವಿಷಯ ಆದರೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇರೋದಿಲ್ಲ. ಪ್ರತಿಯೊಂದು ಡೀಟೇಲು ಕೂಡ ಮೂಗಿನ ಮುಸುರೆ ಕೂಡ ಈಚೆಗೆ ಬರುತ್ತೆ. ಅಷ್ಟು ಮಕ್ಕಳು ಜೊತೆಯಲ್ಲಿ ಹಂಚ್ಕೋತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನಿಂದ ಯಾವ್ದಾದ್ರು ಇಲ್ಲಿ ಮಾತಿನಲ್ಲಿ ತಪ್ಪಾಗಿದ್ರೆ ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ವಿಡಿಯೋನ ಮಾಡಿಲ್ಲ. ಅಂದರೆ ಹೆಣ್ಮಕ್ಳನ್ನ ನಾವು ಈ ಪರಿಸ್ಥಿತಿಲಿ ಕಳ್ಕೊಳ್ಳೋದಕ್ಕಿಂತ ಒಂದು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡ್ಬೋದಲ್ವ ಅನ್ನೋದು ಉದ್ದೇಶಕ್ಕೋಸ್ಕರನೇ ಇವತ್ತಿನ ವಿಡಿಯೋನ ನಾನು ಮಾಡಿದ್ದೀನಿ ಅಷ್ಟೇ. ಬೇರೆ ಯಾವುದೇ ಉದ್ದೇಶ ಕಾರಣಪೂರ್ವಕ ಇಲ್ಲ. ನನ್ನ ಫ್ರೆಂಡು ಅವರು ಇದ್ರ ಬಗೆಯಾಗಿ
ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು, ಮಾಡು ವೀಡಿಯೋನ ಅಂತ ಹೇಳಿ ಒಬ್ಬರು ವೀಡಿಯೋ ನನಗೆ ಶೇರ್ ಮಾಡಿದರು. ಅದಕ್ಕೋಸ್ಕರನೇ ನಾ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ವೀಡಿಯೋನ, ಇದನ್ನು ಸುಮ್ಮನೆ ಆಗಿಬಿಟ್ಟಿದೆ. ಅವರು ಒಂದಿಬ್ಬರು ಮೂರು ಜನ ಇಲ್ಲ ನೀನು ವೀಡಿಯೋ ಮಾಡಿ ಹಾಕು ಇದು ಅಂತ ಹೇಳಿಬಿಟ್ಟು ಇದಂಥದ್ದು. ಯಾಕಂದರೆ ನಾನು ಮಕ್ಕಳ ಜೊತೆ ಇರೋ ರೀತಿಲಿ ನೋಡಿಬಿಟ್ಟು ಅವರು ನೀವು ಈ ರೀತಿ ವೀಡಿಯೋ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ರು. ಅದಕ್ಕೋಸ್ಕರನೇ ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದರೆ ಒಂದು ಕ್ಷಮೆನ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ತಪ್ಪಿದರೆ ಯಾರಾದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿದ್ಕೊಂಡು ನಡೆಯೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇವತ್ತಿನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ಕಾದು ನನ್ನ ವೀಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.